ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಗೋಪಾಲ್, ಟೂ ವೀಲರ್ ಟೆಕ್ನಿಷಿಯನ್ ಟೀಮಿಂದ. ಇವರು ನಮ್ಮ ಗುರುಗಳು ಗುಣಣ್ಣ ಅಂತ ಹೇಳ್ಬಿಟ್ಟು. ಅವರು ಗುರುನೇ, ಆದರೆ ನಾವು ನಣ್ಬಾ ಅಂತೀವಿ. ಸಾಯಿ ಸರ್ ಸ್ವಲ್ಪ ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ ಯಾವ ಥರ ಅಂತ ಚೊಲ್ಲಿಕೊಡ್ತೀನಿ. ನೋಡಿ, ಇದು ಈಗ ಏನಂದರೆ ಮೊದಲೆಲ್ಲ ನಾವು ಕಟ್ಟಿಗೆಯಲ್ಲಿ ಅಂದರೆ ಸೌದೆಯಲ್ಲಿ ಅಡುಗೆ ಮಾಡ್ತಾಯಿದ್ವಿ. ನಂತರ ಸ್ವಲ್ಪ ಜನ ಅಂದರೆ ಆಗಿನ ಕಾಲದಲ್ಲಿ ಊರಲ್ಲಿ ಸ್ವಲ್ಪ ದುಡ್ಡಿರೋರು ಎಲ್ಲ ಚೆನ್ನಾಗಿ ಸ್ವಲ್ಪ ಸೌಲಭ್ಯಗಳೆಲ್ಲ ಇರೋರು ಸೀಮೆಣ್ಣೆ ಸ್ಟವ್ ಅವ್ರ ಮನೇಲಿ ಇರ್ತಾಯಿತ್ತು, ನಮ್ಮ ಮನೆಗಳೆಲ್ಲ ಇರ್ತಾಯಿದ್ರು. ನನಗೂ ಇನ್ನೂ ಜ್ಞಾಪಕ ಇದೆ, ನಮ್ಮ ಮನೇಲಿ ಒಂದು ಸೀಮೆಣ್ಣೆ ಸ್ಟವ್ ತಂದಾಗ ನಮ್ಮಮ್ಮ ಅವರೇನೋ ಪೂಜೆ ಮಾಡಿದರು ಸ್ಟವ್ಗೆ. ಅದು ಯಾವಾಗ ಮಾಡ್ತಾಯಿದ್ರು ಅಂದರೆ ಯಾರಾದರೂ ಸಂಬಂಧಿಕರು ಬಂದಾಗ ಮಾತ್ರ ಇದರಲ್ಲೇ ಮಾಡ್ತಾಯಿದ್ರು, ಇನ್ನೆಲ್ಲ ಒಲೆಯಲ್ಲೇ ಮಾಡ್ತಾಯಿದ್ದು. ನಂತರ ಗ್ಯಾಸು ಅದೂ ಅಷ್ಟೇ, ಅದಕ್ಕಿಂತ ನಂತರ ಎಲ್ಲ ಸೌಲಭ್ಯಗಳಿರೋ ಮನೆಯಲ್ಲಿ ಇದ್ದಿದ್ದು. ಈಗೀಗ ಎಲ್ಲರ ಮನೆಗಳಲ್ಲಿ ಸಿಗ್ತಾಯಿದೆ. ಆಮೇಲೆ ಕರೆಂಟ್ ಬಂತು, ಏನೇನೋ ಬಂತು. ಆದರೂ ನೋಡಿ, ಕಾಲ ಅನ್ನೋದು ಒಂದೇ ಕಡೆ ನಿಲ್ಲಲ್ಲ, ಈ ತಿರ್ಗದಂಗೆ ತಿರ್ಗ್ತಾ ಇರುತ್ತೆ. ಈಗ ಮತ್ತೆ ಗ್ಯಾಸ್ಗಳು ಕಡಿಮೆ ಆಗಿದೆ, ಈಗ ಮತ್ತೆ ಸೌದೆ ಮತ್ತು ಸ್ಟವ್ಗೆ ಇದಾಗಿದ್ದಾರೆ. ಈಗ ಸ್ಟವ್ಗೆ ಇದು ಮಾಡಬೇಕಂದ್ರೆ ಸೀಮೆಣ್ಣೆ ಸಿಗ್ತಾಯಿಲ್ಲ ಸರಿಯಾಗಿ. ಈಗ ನೋಡಿ, ವೇಸ್ಟ್ ಆಯಿಲಲ್ಲಿ ಇದು ಸ್ಟವ್ ಯಾವ ಥರ ಉಡ್ಸೋದು ಅಂತ ಹೇಳ್ಬಿಟ್ಟು ನಮ್ಮ ಗುರುಗಳು ಹೇಳ್ಕೊಡ್ತಾ ಇದ್ದಾರೆ. ಈಗ ಆಫ್ ಮಾಡಿದ ಮೇಲೆ ಒಂದು ಇಷ್ಟು ಇದು ಬರುತ್ತೆ, ತುಂಬಾ ಚೆನ್ನಾಗಿದೆ. ಯಾರಾದರೂ ನಮ್ಮ ಕಸ್ಟಮರ್ಸ್ ಈಗ ನಾರ್ಮಲ್ ಆಗಿ 50ರಿಂದ 100 ರೂಪಾಯಿ ವೇಸ್ಟ್ ಆಯಿಲ್ ಕೊಡ್ತಾ ಇದ್ದಾರೆ. ನಮ್ಮ ಕಸ್ಟಮರ್ಸ್ ಯಾರನ್ನು ಯೂಸ್ ಮಾಡ್ತಾ ಇದ್ರು ಈ ಥರದ್ದು, ಬನ್ನಿ ನಾನು ಆಯಿಲ್ ಫ್ರೀ ಆಗಿ ಕೊಡ್ತೀನಿ. ಹಂಗನ 10 ಪಾಯಿಂಟ್ ಹಂಗೆ ಗೊತ್ತಾರಲ್ಲ ಕೊಡೋ ನಿಜವಾ ಪಡ್ಲ ಇದನ್ನ ಪಡ್ಲ. ಅಮ್ಮ ಇದು ಕೂಡ ಅವ್ರು ನೋಡಿ, ಫ್ಯೂಲು ಸಪ್ರೇಟ್ ಲೈನು ಮತ್ತು ಏರು ಸಪ್ರೇಟ್ ಲೈನು. ಇದು ನಾವು ಅಲ್ಲಿ ಎಷ್ಟು ಬೇಕಷ್ಟು ಅಡ್ಜಸ್ಟ್ ಮಾಡಿಕೊಂಡು, ಇದು ಒಂಥರ ನಮಗೆ ಏರ್ ಸ್ಕ್ರೂ ಥರನೇ. ಇದು ವೇಸ್ಟ್ ಆಯಿಲ್ ಮಾಡಿದ್ರು